ತೀರ್ಪು ಮಾಡಿದ್ದಾರೆ. ಏನಂತೇಳಿ? ಇವರು ಬಿಡುಗಡೆ ಆಗಿದ್ದಾರೆ, ಇವರು ಅಪರಾಧಿ ಅಲ್ಲ, ನಿರಪರಾಧಿ. ಕೋರ್ಟು ಒಂದು ಸಾರಿ ತೀರ್ಪು ಮಾಡಿಬಿಟ್ರೆ ಪೊಲೀಸರು ಬಂದು ಮತ್ತೇನು ಮಾಡಲ್ಲ, ನಿನ್ನನ್ನು ಹಿಡಿಲಿಕ್ಕೆ ಬರಲ್ಲ. ಒಂದು ವೇಳೆ ಹಿಡಿದ್ರು ಆ ನಿರಪರಾಧಿ ಏನು ಮಾಡ್ತಾರೆ? ಸರ್ ನೋಡ್ರಿ, ಪತ್ರದಲ್ಲಿ ಕೋರ್ಟಲ್ಲಿ ನನಗೇನು ಬಂದಿದೆ ಏನಂತೇಳಿ, ನೀನು ನಿರಪರಾಧಿ ಅಂತ ಬಂದಿದೆ. ನೀವು ನನ್ನನ್ನು ಹೇಗೆ ಕಳ್ಳ ಅಂತ ಹೇಳ್ತೀರಿ, ಹೇಗೆ ನನ್ನನ್ನು ಕೊಲೆಗಾರ ಅಂತ ಹೇಳ್ತೀರಿ? ನಾನು ಬಿಡುಗಡೆ ಆಗಿದ್ದೀನಿ, ನನಗೆ ನೋಡ್ರಿ ಕೋರ್ಟು ನಿರ್ಣಯಿಸಿದೆ, ನೀನು ಏನಿಲ್ಲ, ನೀನು ಅಪರಾಧಿ ಅಲ್ಲ, ನೀನು ನಿರಪರಾಧಿ ಎಂದು ಕೋರ್ಟ್ ಹೇಳಿದೆ ಎಂಬುದಾಗಿ. ಅದೇ ಥರ ಪ್ರೇರೆ, ದೇವರು ನಿಮ್ಮನ್ನ ನಿರ್ಣಯ ಮಾಡಿದ್ದಾನೆ. ಏನಂತೇಳಿ? ನೀವು ನೀತಿವಂತರೆಂದು ದೇವರು ನಿಮ್ಮನ್ನ ನಿರ್ಣಯಿಸಿದ್ದಾನೆ. ಹಲ್ಲೆಲೂಯಾ. ನೀನು ಪರಿಶುದ್ಧವಂತನೆಂಬುದಾಗಿ ದೇವರು ನಿರ್ಣಯಿಸಿದ್ದಾನೆ. ಈ ಸತ್ಯವನ್ನ ನಾವು ನಂಬುವಾಗ ಪ್ರೇರೆ, ಈ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವಂಥದ್ದಾಗಿ ಕಾಣಲ್ಪಡುತ್ತದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, 1 ಕೊರಿಂಥದವರಿಗೆ 6ನೇ ಅಧ್ಯಾಯ 11ನೇ ವಚನವನ್ನ ಓದಿಕೊಳ್ಳೋಣ. ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತಿಳಿದುಕೊಂಡಿರಿ, ದೇವಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ. ಹೊಂದಿದ್ದೀರಿನಾ? ಏನೇನು ಹೊಂದಿದ್ದೀರಿ? ಆತ್ಮದಲ್ಲಿ, ದೇವರ ವಾಕ್ಯ ಎಂಬ ಆತ್ಮದಲ್ಲಿ ನೀವು ತೊಳಕೊಂಡಿದ್ದೀರಿ. ಯಾವಾಗ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ, ಆತನ ರಕ್ತದಿಂದ, ಆತನ ವಾಕ್ಯದಿಂದ ನೀವೇನ್ ಮಾಡ್ಕೊಂಡಿದ್ದೀರಿ? ತೊಳಕೊಂಡಿದ್ದೀರಿ. ಏನ್ ತೊಳ್ಕೊಂಡಿದ್ದೀವಿ? ನಮ್ಮ ಮೈ ಕೊಳೆಯನ್ನ ನಾವು ತೊಳ್ಕೊಂಡಿಲ್ಲ. ಏನ್ ತೊಳ್ಕೊಂಡಿದ್ದೀವಿ? ನಮ್ಮ ಪ್ರಾಣ ಆತ್ಮದಲ್ಲಿ ಇದ್ದಂತ ಕೊಳೆಯನ್ನ, ಪಾಪವನ್ನ ಏನ್ ಮಾಡಿದ್ದೀವಿ? ನಾವು ತೊಳಕೊಂಡಿದ್ದೇವೆ. ಮತ್ತು ಎರಡನೇದಾಗಿ ನೋಡ್ತೀವಿ, ದೇವಜನರಾಗಿದ್ದೀರಿ. ಅಂದ್ರೆ ಅರ್ಥ, ದೇವಜನರು ಅಂದ್ರೆ, ಈ ಭಾಷೆ ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿದೆ. ದೇವಜನರು ಅಂದ್ರೆ ನೀವು ಪರಿಶುದ್ಧವಂತರಾಗಿದ್ದೀರಿ. ಸೇಂಟ್, ನೀವೇನಾಗಿದ್ದೀರಿ? ನೀವೆಲ್ಲರೂ ಪರಿಶುದ್ಧವಂತರಾಗಿದ್ದೀರಿ. ಮೂರನೇದಾಗಿ, ದೇವರು ನಿಮ್ಮನ್ನ ಏನಾಗಿ ಮಾಡಿದ್ದಾನೆ? ನೀತಿವಂತರೆಂಬ ನಿರ್ಣಯವನ್ನ ಏನ್ ಮಾಡ್ತೀರಿ? ನೀವು ಹೊಂದುತ್ತೀರಿ ಅಂತ ಬರೆದಿಲ್ಲ, ಹೊಂದಿದ್ದೀರಿ. ಹಾಗಾದರೆ ದೇವರು ನಿಮ್ಮನ್ನ ತೊಳೆದಿದ್ದಾನೆ. ನೀವು ಸಂತರು ಅಂದರೆ ಪರಿಶುದ್ಧವಂತರು ಆಗಿದ್ದೀರಿ, ಮತ್ತು ನೀವೇನಾಗಿದ್ದೀರಿ? ನೀತಿವಂತರಾಗಿದ್ದೀರಿ. ಹಲ್ಲೆಲೂಯಾ. ಅದಕ್ಕೆ ಈ ಸತ್ಯವನ್ನ ನಾವು ನಂಬುವರಾಗಿರ್ಬೇಕು. ನಂಬಿದರೆ ಮಾತ್ರವೇ ನಾನು ಪರಿಶುದ್ಧನು ಎಂಬುದಾಗಿ ಅರ್ಥಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸೈತಾನನು ಬಂದು ನಿಮಗೆ ಸುಳ್ಳು ಹೇಳ್ತಾನೆ ಇರ್ತಾನೆ. ನೀನು ಸರಿ ಇಲ್ಲ, ನೀನು ಪಾಪಿ, ನೀನು ದುಷ್ಟನು, ನೀನು ಹಾಗೆ, ನೀನು ಪರಲೋಕಕ್ಕೆ ಹೋಗಲ್ಲ, ನರಕಕ್ಕೆ ಹೋಗ್ತೀಯ. ಅದಕ್ಕೆ ಇದನ್ನು ಅರ್ಥಕೊಂಡಿರುವಂಥ ನಾವುಗಳು ಏನು ಮಾಡ್ತೀವಿ ಅಂದರೆ, ದೇವರಿಂದ ದೂರನೇ ಉಳಿತಿರ್ತೀವಿ. ದೇವರಿಗೆ ಹತ್ತಿರವಾಗಿ ಬರಲಿಕ್ಕೆ ನಮಗೆ ಸೈತಾನನ್ನು ಈ ಅಡ್ಡಿನ ಹಾಕಿರೋದ್ರಿಂದ ನಾವೇನು ಮಾಡ್ತೀವಿ? ಚರ್ಚಿಗೆ ಸರಿಯಾಗಿ ಬರಲ್ಲ, ಪ್ರಾರ್ಥನೆಗೆ ಸರಿಯಾಗಿ ಬರಲ್ಲ, ಬೈಬಲ್ ಓದಲ್ಲ, ಉಪವಾಸ ತಗೊಳ್ಳಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ನಿಮ್ಮನ್ನ ಮಾಡ್ತಿರೋದು ಕಾರಣ ಯಾಕಂದ್ರೆ ನೀವು ಕೆಟ್ಟವರೆಂಬುದಕ್ಕಾಗಿ ಅಲ್ಲ, ನೀವು ಒಳ್ಳೆಯವರಾಗಿರೋದ್ರಿಂದ, ಪರಿಶುದ್ಧವಂತರಾಗಿರೋದ್ರಿಂದ, ನೀತಿವಂತರಾಗಿರೋದ್ರಿಂದ, ನೀವು ಶುದ್ಧರಾಗಿರೋದ್ರಿಂದ ನಿಮ್ಮ ಮನಸ್ಸು ಏನು ಹೇಳ್ತದೆ ಅಂದ್ರೆ, ನಾನು ಇದಕ್ಕೆ ಯೋಗ್ಯತೆ ಇಲ್ಲ, ಇದಕ್ಕೆ ನಾನು ಅರ್ಹತೆ ಇಲ್ಲ ಅಂತ ಹೇಳಿ ದೇವರನ್ನು ಬಿಟ್ಟು ದೂರ ಹೋಗುವಂತೆ ನಿಮ್ಮನ್ನ ಈ ಸುಳ್ಳು ಏನ್ ಮಾಡ್ತಾ ಇದೆ? ನಿಮ್ಮನ್ನ ದೂರ ಮಾಡ್ತಾ ಇದೆ. ಆದಾಮನು ಅವಳು ಪಾಪ ಮಾಡಿದಾಗ ದೇವರು ಅವ್ರನ್ನ ಹುಡ್ಕೊಂಡು ಬಂದ. ಅವ್ರು ತಿಳ್ಕೊಂಡ್ರು ನಮ್ಮನ್ನ ದೇವರು ಕೊಂದಾಕ್ತಾನೆ, ದೇವರು ನಮ್ಮನ್ನ ನಾಶ ಮಾಡ್ತಾನೆ, ದೇವರು ನಮ್ಮ ಮೇಲೆ ಕೋಪವನ್ನು ತೀರಿಸ್ಕೊಳ್ತಾ ಎಂಬುದಾಗಿ ಬಂದ. ಆದರೆ ದೇವರು ಸತ್ಯವಂತನು, ಪ್ರೀತಿಸುವವನು ಎಂಬುದಾಗಿ ಅರಿವು ಇಲ್ಲದೆ ಇದ್ದ ನಿಮಿತ್ತವಾಗಿ ಅವರು ಹಾಗೆ ಮಾಡಿದ್ರು. ಈ ಬೆಳಗಿನ ವೇಳೆಯಲ್ಲೂ ಸಹ ನಾವು ಅದೇ ತಪ್ಪನ್ನ ಮಾಡ್ತಾ ಇದ್ದೀವಿ. ಏನು? ಆದಾಮನು ಬಚ್ಚಿಟ್ಟುಕೊಂಡಾಗೆ, ಆದಾಮನು ದೇವರಿಂದ ದೂರ ಉಳಿದಾಗೆ ಇವತ್ತು ನಾವು ಸಹ ದೂರ ಉಳಿದಿರೋದಕ್ಕೆ. ಯಾಕೆಂದ್ರೆ ನಮ್ಮ ಕಣ್ಣಿಂದ,
ನಮ್ಮ ಬಾಯಿಯಿಂದ, ನಮ್ಮ ನಡತೆಯಿಂದ, ನಮ್ಮ ವರ್ತನೆಯಿಂದ ನಾವು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ನಾನು ಯೋಗ್ಯನಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಿರೋದ್ರಿಂದ ನೀನು ತಿಳ್ಕೊಳ್ಬೇಕಾಗಿರೋದು ಏನು ಗೊತ್ತಾ? ನಾನು ಪರಿಶುದ್ಧನಾಗಿದ್ದೇನೆ, ನಾನು ನೀತಿವಂತನಾಗಿದ್ದೇನೆ, ಆತನ ಅಪರಾಧಗಳನ್ನೆಲ್ಲವನ್ನ ದೇವರು ತೊಳೆದಿದ್ದಾನೆ ಎಂಬಂತ ನಿನ್ನ ಜೀವಿತದಲ್ಲಿ ಆ ಅರಿವು ಮೂಡಿಸುವುದಾದರೆ, ಈ ಸತ್ಯವನ್ನ ನೀನು ತಿರುಗಿ ತಿರುಗಿ ಕೇಳ್ತಿರುವುದಾದರೆ, ಈ ಸತ್ಯ ನಿಮ್ಮನ್ನು ಏನ್ ಮಾಡ್ತದೆ? ಸುಳ್ಳಿನಿಂದ ಬಿಡುಗಡೆ ಮಾಡೋದು. ನೋಡ್ರಿ, ವಾಕ್ಯ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ನೀವು ಹೇಳ್ಬೋದು, ಪಾಸ್ಟ್ರೆ ಇಲ್ಲ, ನಾನು ಅಂಥವನಲ್ಲ, ನಾನು ಪರಿಶುದ್ಧನಲ್ಲದೆ ಪಾಸ್ಟ್ರೆ, ನಾನು ನೀತಿವಂತನಲ್ಲ ಪಾಸ್ಟ್ರೆ, ನಾನು ಸರಿ ಇಲ್ಲ ಪಾಸ್ಟ್ರೆ ಅಂತ ನೀವು ಹೇಳ್ಬೋದು. ಆದರೆ ಬೈಬಲ್ ಏನು ಹೇಳ್ತದೆ? ನಾವು ಯಾವುದನ್ನು ನೋಡಬೇಕು? ಬೈಬಲನ್ನ ನೋಡುವ. ಬೈಬಲ್ ಏನು ಹೇಳ್ತದೋ ಅದನ್ನ ನಾವು ನಂಬ್ರಿ. ಕನ್ನಡಿ ಮುಂದೆ ನಾವು ನಿಂತ್ಕೊಳ್ಳುವಾಗ ಕನ್ನಡಿ ಏನು ತೋರಿಸುತ್ತೋ ನಾವು ಅದೇ ತರ ಇದ್ದೀವಿ. ಕನ್ನಡಿಯಲ್ಲಿ ಏನು ಹೇಗಿದ್ದೇವೋ ಅದೇ ತರ ನಾವಿದ್ದೇವೆ. ಅದೇ ತರ ದೇವರ ವಾಕ್ಯ ಎಂಬ ಕನ್ನಡಿ ಏನಂತ ತೋರಿಸ್ತಾ ಇದೆ? ನೀನು ಪರಿಶುದ್ಧವಂತನು, ನೀನು ನೀತಿವಂತನು, ನೀನು ದೇವರ ಜನರಾಗಿದ್ದೀನಿ, ನೀನು ಶುದ್ಧನಾಗಿದ್ದೀಯಾ, ನಿನ್ನ ಪಾಪಗಳನ್ನು ನೀನು ತೊಳ್ಕೊಂಡಿದ್ದೀಯಾ ಎಂಬುದಾಗಿ ಬೈಬಲ್ ಹೇಳ್ತದೆ. ನಾವು ಬೈಬಲನ್ನ ನಂಬದೆ ಸುಳ್ಳನ್ನ ಮಾತ್ರ ನೋಡ್ತಾ ಇದ್ದೀವಿ. ಕೆಲವೊಂದು ಕನ್ನಡಿ ಇದೆ, ಆ ಕನ್ನಡಿಯಲ್ಲಿ ದಪ್ಪಗಿರೋರನ್ನ ತೆಳ್ಳಗೆ ತೋರಿಸ್ತದೆ, ತೆಳ್ಳಗಿರೋರನ್ನ ದಪ್ಪಗೆ ತೋರಿಸುವಂಥದ್ದಾಗಿದೆ. ಆಮೇಲೆ ಉಲ್ಟಾ ಪಲ್ಟಾ ತೋರಿಸುವಂಥದ್ದಾಗಿರುತ್ತದೆ. ಆ ರೀತಿಯಾಗಿ ನಾವೇನ್ ಮಾಡ್ತಾ ಇದ್ದೀವಿ? ಆ ಕನ್ನಡಿಯನ್ನು ನೋಡ್ತಾ ಇದ್ದೀವಿ. ಇವತ್ತು ದೇವರ ವಾಕ್ಯ, ಶುದ್ಧವಾದ ವಾಕ್ಯವನ್ನ ನೀವು ನೋಡ್ರಿ. ದೇವರ ಶುದ್ಧವಾದ ವಾಕ್ಯ ನಿನ್ನನ್ನು ನೋಡುವಾಗ ನೀನು ತೊಳ್ಕೊಂಡಿದ್ದೀಯಾ, ನೀನು ಪರಿಶುದ್ಧನಾಗಿದ್ದೀಯಾ, ನೀನು ನೀತಿವಂತನಾಗಿದ್ದೀಯಾ. ಎಫೆಸರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯ 26ನೇ ವಚನವನ್ನ ಓದಿಕೊಳ್ಳೋಣ. ಎಫೆಸ 5:26. 5:26. ಓಕೆ, ಹೋದ್ರಿ. 26ನೇ ವಚನ ಇದು. ಆತನು ಅದನ್ನು ಅಂದ್ರೆ ಯಾರು? ಸಭೆಯನ್ನು, ನಿನ್ನನ್ನು. ಆತನು ಯೇಸು ಕ್ರಿಸ್ತನು ನಿನ್ನನ್ನು, ಅದನ್ನು ಅಂದ್ರೆ ನಿನ್ನನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ಪ್ರತಿಷ್ಠೆ ಅಂದ್ರೆ ಅರ್ಥ ಎಂದರೆ ನಿನ್ನನ್ನು ಪರಿಶುದ್ಧನಾಗಿ ಮಾಡಲಿಕ್ಕಾಗಿ, ನಿನ್ನನ್ನು ಪರಿಶುದ್ಧನ ಮಾಡಲಿಕ್ಕಾಗಿ ನೀನೆಲ್ಲ ಒಪ್ಪಿಸಿಕೊಟ್ಟಿರೋದು. ದೇವರು ನಿನ್ನಗಾಗಿ ತನ್ನನ್ನೇ ಏನ್ ಮಾಡಿದ್ದಾನೆ? ಒಪ್ಪಿಸಿಕೊಟ್ಟಿದ್ದಾನೆ. ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಪರಿಶುದ್ಧರಾಗುವುದು ಹೇಗಪ್ಪ ಅಂದ್ರೆ ನಾನು ಒಪ್ಪಿಸಿಕೊಟ್ಟಿದ್ದರನ್ನಲ್ಲ. ಅನೇಕ ವೇಳೆಗಳಲ್ಲಿ ನಾವು ಒಪ್ಪಿಸ್ಕೊಡ್ತೀವಿ, ತಿರುಗಿ ಹೋಗಿ ಮತ್ತೆ ಅದೇ ಮಿಸ್ಟೇಕಲ್ಲಿ ಬೀಳ್ತಿರ್ತೀವಿ. ಗಾದೆ ಹೇಳ್ತಾರೆ, ರಾತ್ರಿಲಿ ಕಂಡಂತ ಬಾವಿಗೆ ಹಗಲಲ್ಲಿ ಹೋಗಿ ಬಿದ್ದಂತೆ. ನಾವು ಸಹ ನಮಗೆ ಗೊತ್ತು ನಾವು ಯಾವ ತಪ್ಪಲ್ಲಿದ್ದೀವಿ, ಯಾವ ಅಪರಾಧದಲ್ಲಿದ್ದೀವಿ, ಯಾವ ಮಿಸ್ಟೇಕಲ್ಲಿದ್ದೀವಿ ಅಂತ ನಮಗೆ ಗೊತ್ತು. ನಾವು ಒಪ್ಪಿಸ್ಕೊಡ್ತೀವಿ, ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ ಅದೇ ವಾರದಲ್ಲಿ ಅದೇ ಮಿಸ್ಟೇಕಲ್ಲಿ ನಾವು ಬಿದ್ದಿದ್ದೇವೆ. ನಾನು ಒಪ್ಪಿಸ್ಕೊಡೋದ್ರಿಂದ ನಾನು ಬದಲಾಗಲ್ಲ. ಒಪ್ಪಿಸಿಕೊಟ್ಟು ನನ್ನ ಜೀವಿತದಲ್ಲಿ ಬದಲಾವಣೆ ಆಗಿದ್ದನ್ನ ನಾನು ಕಾಣಲಿಲ್ಲ. ಅದಕ್ಕೆ ಈಗ ನಾನು ಅರಿಯಬೇಕಾಗಿರೋ ಸತ್ಯವನ್ನ ತಿಳ್ಕೊಳ್ರಿ. ಈಗ ಸತ್ಯ ಏನಂತ ಹೇಳ್ತದೆ? ನೀನು ಒಪ್ಪಿಸಿಕೊಡೋದ್ರಿಂದ ಬದಲಾವಣೆ ಆಗಲ್ಲ. ಯೇಸು ತನ್ನನ್ನೇ ತಾನು ನಿನ್ನನ್ನ ಪರಿಶುದ್ಧನಾಗಿ ಮಾಡಲಿಕ್ಕಾಗಿ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ಆತನು ಒಪ್ಪಿಸಿಕೊಟ್ಟಿದ್ದರಿಂದ ನೀನು ಮತ್ತು ನಾನು ಏನಾಗಿದ್ದೇನೆ? ಜಯಶಾಲಿಗಳಾಗಿದ್ದೇವೆ. ನಾವು ಪರಿಶುದ್ಧರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ನೀನು ಎಷ್ಟೇ ಒಪ್ಪಿಸ್ಕೊಟ್ರು, ನೀನೇನೇ ಮಾಡಿದ್ರು ನೀನು ಪರಿಶುದ್ಧನಾಗಲಿಕ್ಕಾಗಲ್ಲ. ನೀನು ಪ್ರಿಯರೇ ಮಾಡಬೇಕಾಗಿರೋದು, ಯೇಸು ನನಗಾಗಿ ತನ್ನನ್ನೇ ತಾನು ಪರಿಶುದ್ಧನಾಗಲಿಕ್ಕಾಗಿ ಒಪ್ಪಿಸಿಕೊಟ್ಟಿದ್ದಾನೆ. ಈ ಸತ್ಯವನ್ನ ನಂಬ್ರಿ. ನಾವು ತಿಳ್ಕೊಂಡಿರೋದಲ್ಲ ಏನು ಗೊತ್ತಾ? ನಾನು ಒಪ್ಪಿಸ್ಕೊಡ್ಬೇಕು, ನಾನು ಪ್ರಾರ್ಥನೆ ಮಾಡಬೇಕಿಲ್ಲ ಅಂತಿಲ್ಲ, ಒಪ್ಪಿಸಿಕೊಡ್ಬೇಕಿಲ್ಲ ಅಂತಿಲ್ಲ. ಬಟ್ ನನ್ನ ಸಮರ್ಪಣೆ, ನನ್ನ ಒಪ್ಪಿಸಿಕೊಡುವಿಕೆನ ದೇವ್ರು ಏನು ಮಾಡಲ್ಲ? ಸ್ವೀಕರಿಸಿಕೊಳ್ಳಲ್ಲ. ಅಬ್ರಾಹ್ಮನಿಗೆ ಹೇಳಿದ್ರು, ನಿಲ್ಲಿಸು, ಬೇಡ ನಿನ್ನ ಮಗನನ್ನ ಕೊಡೋದು, ನಾನೇ ನಿನ್ನ ಲೋಕಕ್ಕೆ ಏನಾಗ್ತೀನಿ? ನನ್ನ ಮಗನನ್ನ ಕಳಿಸಿಕೊಡ್ತೀನಿ. ಯೇಸು ತಾನೇ ಈ ಲೋಕಕ್ಕೆ ಯಜ್ಞದ ಕುರಿಯಾಗಿ ಬಂದರು.
ಪ್ರಿಯರೇ, ಇವತ್ತು ದೇವರು ಇದ್ರ ಮೂಲಕವಾಗಿ ನಮಗೆ ತಿಳಿಸೇನೆಂದ್ರೆ, ನಿನ್ನ ಸಮರ್ಪಣೆ, ನಿನ್ನ ಪ್ರತಿಷ್ಠೆ ಸ್ವಲ್ಪ ಕಾಲಕ್ಕೆ ಮಾತ್ರ, ಸ್ವಲ್ಪ ದಿನಗಳಿಗೆ ಮಾತ್ರ. ನಾನು ಸೇವೆ ಮಾಡ್ತೀನಿ, ಅದು ಪ್ರಾರ್ಥನೆ ಮಾಡ್ತೀನಿ, ಅಥವಾ ಅದು ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ದೂರ ಮಾಡ್ತೀಯ, ಆಮೇಲೆ ಏನು ಮಾಡ್ತೀಯ, ನಿನ್ನ ಕೈಲಾಗಲ್ಲ, ನೀನು ನಿಲ್ಲಿಸ್ಬಿಡ್ತೀಯ. ಆದರೆ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಏನಾಗಿದ್ದೀನಿ, ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ದೇವರು ನನಗಾಗಿ ಮಾಡಿದ್ದಾನೆ, ದೇವರು ನನಗಾಗಿ ಮಾಡಿದ್ದಾನೆ ಎಂಬುದಾಗಿ ನೀನು ನಂಬುವಾಗ ನೀನು ಎಂದಿಗೂ ಟಯರ್ಡ್ ಆಗಲ್ಲ, ನೀನು ಎಂದಿಗೂ ಬಳಲಿ ಹೋಗಲ್ಲ. ನೀನು ಹದ್ದುಗಳಾಗಿ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲಕ್ಕೆ ಹಾರ್ತಾನೇ ಇರ್ತೀಯ. ನೀನು ನಡೆದರೂ ಬಳಲಿ ಹೋಗುವುದಿಲ್ಲ, ಓಡಿದರೂ ದಣಿದು ಹೋಗುವುದಿಲ್ಲ. ನಾನು 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 ಅಂತ ಓಡಿದಾಗ ಏನಾಗ್ತದೆ ಅಂದ್ರೆ ಟಯರ್ಡ್ ಆಗ್ತೀಯ. ನೀನು ಅಂತ ಹೋದಾಗ ನಿಲ್ಲಿಸ್ಬಿಡ್ತೀಯ. ಯು ಕೆನಾಟ್. ನಿನ್ನಿಂದ ಸೇವೆ ಮಾಡಕ್ಕಾಗಲ್ಲ, ನಿನ್ನಿಂದ ಪರಿಶುದ್ಧವಾಗಿರಕ್ಕಾಗಲ್ಲ. ನೀನಂತ ಮಾಡ್ಕೊಂಡಿದ್ದು ಇಷ್ಟಿಗೆ ಮುಗಿದೋಯ್ತು, ಸ್ಟಾಪ್ ಆಯ್ತು. ಆದರೆ ನಾನಲ್ಲ, ಪೌಲನು ಹೇಳ್ತೆ, ಇನ್ನು ಜೀವಿಸುವುದು ನಾನಲ್ಲ, ನನ್ನಲ್ಲಿ ಯಾರು ಜೀವಿಸುತ್ತಾರೆ, ಕ್ರಿಸ್ತ ಯೇಸುವೆ ನನ್ನಲ್ಲಿ ಜೀವಿಸುತ್ತಾನೆ. ಇನ್ನು ನೀನಲ್ಲ, ಇನ್ನು ನಿನ್ನಲ್ಲಿ ಜೀವಿಸಿರುವುದು ಯಾರು, ಯೇಸು. ಆ ಯೇಸು ಏನಾಗಿದ್ದಾನೆ, ಪರಿಶುದ್ಧನು, ದೋಷ ಇಲ್ಲದವನಾಗಿರುವಂತ ಯಜ್ಞದ ಕುರಿಮರಿಯಾದಾತನು ನಿನ್ನಲ್ಲಿ ಇದ್ದಾನೆ. ಅದಕ್ಕೆ ತಂದೆಯಾದ ದೇವರು ಈಗ ನಿನ್ನನ್ನು ನೋಡುವಾಗ ನಿನ್ನ ವರ್ತನೆ, ನಿನ್ನ ನಡತೆ ಇವುಗಳು ನೋಡಲ್ಲ. ಆತನು ನಿನ್ನ ಒಳಗಿರುವ ಯೇಸುವನ್ನ ಆತನು ನೋಡುವನಾಗಿದ್ದಾನೆ. ನಿನ್ನಲ್ಲಿ ಜೀವ ಇದೆ. ಅದು ಮಾತ್ರ ಇಲ್ಲ ಪ್ರಿಯರೇ, ಈ ಜೀವ ಇವತ್ತು ಏನಾಗಿದೆ ಅಂದ್ರೆ, ಆದಾಮನು ಆ ಜೀವವನ್ನ, ಶ್ವಾಸವನ್ನ ಕೊಟ್ಟಾಗ, ಆತನು ತಪ್ಪು ಮಾಡಿದಾಗ ಏನಾಯ್ತು, ಜೀವ ಅವನನ್ನು ಬಿಟ್ಟು ಹೋಗ್ಬಿಡ್ತು. ಅದಕ್ಕೆ ದೇವರು ಏನ್ ಮಾಡೋದಂದ್ರೆ, ಮತ್ತೆ ನನ್ನ ಜನರು ಪಾಪ ಮಾಡುವಾಗ ಇವರಲ್ಲಿ ಜೀವ ಹೋಗ್ಬಿಡುತ್ತೆ, ಮತ್ತೆ ಬರೀ ಶ್ವಾಸ ಮಾತ್ರ ಇವರಲ್ಲಿ ಇರುತ್ತೆ ಅಂತ ಹೇಳಿ ದೇವರು ಏನ್ ಮಾಡಿದ್ರು ಗೊತ್ತಾ, ಈಗ ನಮಗೆ ಬರೀ ಜೀವ ಶ್ವಾಸ ಮಾತ್ರ ಕೊಟ್ಟಿಲ್ಲ. ಈಗ ದೇವರು ಏನ್ ಮಾಡಿ ಬಂದ್ರೆ, ಆತನ ಮೇಲೆ ನಂಬಿಕೆ ಇಡುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಏನನ್ನು ಹೊಂದುತ್ತಾರೆ, ಎಲ್ಲರೂ ಏನು ಹೊಂದುತ್ತಾರೆ, ಗಟ್ಟಿಗೆ ಹೇಳ್ರಿ, ಬಾಯಿ ತೆರೀರಿ ಹೇಳ್ರಿ, ಏನು ಹೊಂದುತ್ತಾರೆ, ನಿತ್ಯ ಜೀವ. ಎಲ್ಲರೂ ಹೇಳೋಣ, ಏನು ಹೊಂದುತ್ತಾರೆ. ಆದಾಮನಿಗೆ ಏನು ಕೊಟ್ಟಿದ್ರು, ಜೀವ ಶ್ವಾಸವನ್ನು ಕೊಟ್ಟಿದ್ರು. ಈಗ ನಮಗೆ ದೇವರು ಏನು ಕೊಟ್ಟಿದ್ದಾನೆ ಗೊತ್ತಾ, ನಮ್ಮಲ್ಲಿ ಈಗ ಜೀವ ಶ್ವಾಸ ಮಾತ್ರ ಅಲ್ಲ, ಈ ಜೀವ ಏನಾಗಿದೆ, ನಿತ್ಯ ಜೀವ ಶ್ವಾಸವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆತನ ನಂಬುವವನು ಒಬ್ಬನಾದರೂ ಏನಾಗುವುದಿಲ್ಲ, ಸಾಯುವುದಿಲ್ಲ, ಸತ್ತರೂ ಬದುಕುತ್ತಾನೆ, ಸತ್ತರೂ ಬದುಕುತ್ತಾನೆ. ಅಂದ್ರೆ ಈ ಲೋಕದಲ್ಲಿ ನಮ್ಮ ಜೀವ ಹೋದ್ರು ನಾವು ಸದಾಕಾಲ ಏನಾಗಿರ್ತೀವಿ, ನಾವು ಬದುಕಿದವರಾಗಿದ್ದೀವಿ. ನಿತ್ಯ ಪರಲೋಕ ನಿನಗೆ ಏನಾಗಿದೆ, ದೇವರು ಫಿಕ್ಸ್ ಮಾಡಿದಾನೆ. ನಿನ್ನಿಂದ ನಿತ್ಯ ಜೀವವನ್ನ ಕಳ್ಳನು ಕದ್ದುಕೊಳ್ಳೋದಕ್ಕಾಗುವುದಿಲ್ಲ, ಹಾಳು ಮಾಡಲಿಕ್ಕಾಗಿಲ್ಲ. ಅದಕ್ಕಾಗಿ ನಿಮಗೆ ಜೀವ ಇರಬೇಕೆಂತಲೂ ಜೀವ ಏನಾಗಿರ್ಬೇಕು, ಸಮೃದ್ಧಿಯಾಗಿರ್ಬೇಕು. ಸಮೃದ್ಧಿ ಅಂದ ಅರ್ಥ ಏನಂದ್ರೆ, ಎಂದಿಗೂ ನಿನ್ನಲ್ಲಿರುವಂತ ಜೀವ ನಿನ್ನನ್ನು ಬಿಟ್ಟು ಹೋಗದೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ನೀನು ಪರಿಶುದ್ಧನಾಗಿರಬೇಕು, ನಾನು ಪರಿಶುದ್ಧನಾಗಿರಬೇಕೆಂದಾಗಿ ಯಾರು ಒಪ್ಪಿಸಿಕೊಟ್ಟಿದ್ದಾರೆ, ಯೇಸುವೆ ತನ್ನನ್ನು ತಾನೇನ್ ಮಾಡಿದ್ದಾನೆ, ದೇವರಿಗೆ ಪರಿಶುದ್ಧವಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಆತನ ಪರಿಶುದ್ಧತೆ, ಆತನ ನೀತಿ, ಆತನ ಬಲ, ಆತನ ಜೀವ ಇವತ್ತು ನನ್ನ ಒಳಗಡೆ ಇರೋದ್ರಿಂದ ನಾನು ಇವತ್ತು ಏನಾಗಿದ್ದೀನಿ, ಪರಿಶುದ್ಧನಾಗಿ. ನಾನು ಅಂದ್ರೆ ಯಾರು, ನನ್ನ ಜೀವ ಆತ್ಮ, ನನ್ನ ಒಳಗಿರುವ ಜೀವಾತ್ಮ ಏನಾಗಿದೆ, ಪರಿಶುದ್ಧವಾಗಿದೆ. ನಿಮ್ಮ ಒಳಗಿರೋ ಜೀವ ಆತ್ಮ ಇವತ್ತು ಎಂತದಾಗಿದೆ, ಪರಿಶುದ್ಧವಾಗಿದೆ. ಎಲ್ಲ ಹೇಳ್ರಿ, ನಿಮ್ಮ ಒಳಗಿರೋ ಜೀವಾತ್ಮ ಎಂತದಾಗಿದೆ, ನೀವೇನನ್ನು ಹೊಂದಿದ್ದೀರಿ, ನಿತ್ಯ ಜೀವ ಹೊಂದಿದ್ದೀರಿ. ಎಲ್ಲ ಹೇಳ್ರಿ, ಏನು ಹೊಂದಿದ್ದೀರಿ, ಬೇರೆ ಜೀವ ಶ್ವಾಸವಲ್ಲ. ಜೀವ ಶ್ವಾಸ ಹೊಂದಿದ್ರೆ ಮತ್ತೆ ನಾವು ಏನ್ ಮಾಡ್ಬಿಡ್ತಿದ್ವಿ, ಪಾಪ ಮಾಡಿ ದೇವರನ್ನ ಅಗಲಿ ಹೋಗ್ಬಿಡ್ತಿದ್ವಿ. ಈಗ ನಾವು ಪಾಪ ಮಾಡ್ತಾ ಇಲ್ಲ ಅಂತಲ್ಲ, ಪಾಪ ಮಾಡ್ತಾ ಇದ್ರು, ನಮ್ಮ ಒಳಗಿರುವ ನಿತ್ಯ ಜೀವ ಏನಾಗಿಲ್ಲ, ನಮ್ಮನ್ನು ಬಿಟ್ಟು ಹೋಗಿಲ್ಲ. ಆದಾಮನು ಪಾಪ ಮಾಡ್ದ, ಅವನೊಳಗಿದ ಜೀವ ಹೋಗ್ಬಿಡ್ತು. ಈಗ ನಾವು ಪಾಪ ಮಾಡ್ತಾ ಇಲ್ಲ ಅಂತಲ್ಲ, ಪಾಪ ಮಾಡ್ತಾ ಇದ್ದೀವಿ, ಪಾಪದಲ್ಲಿ ಇದ್ದೀವಿ.
ಎಷ್ಟೇ ವಾಕ್ಯ ಕೇಳಿದ್ರು, ಏನೇ ಮಾಡಿದ್ರು, ಪಾಪ ನಮ್ಮಲ್ಲಿ ವಾಸವಾಗಿದೆ, ಪಾಪ ನಮ್ಮ ಜೀವಿತದಲ್ಲಿ ಇದೆ. ಆದರೂ ನಮ್ಮ ಒಳಗಡೆ ಇವಾಗ ಏನು ವಾಸವಾಗಿದೆ ಅಂದರೆ ನಿತ್ಯ ಜೀವ ವಾಸವಾಗಿದೆ. ಆ ನಿತ್ಯ ಜೀವ ವಾಸವಾಗಿರೋದ್ರಿಂದ ಏನಾಗಿದೆ, ಇವತ್ತು ನಮ್ಮಲ್ಲಿ ಆ ಕ್ರಿಸ್ತನ ಪರಿಮಳ ವಾಸನೆ ಬೀರಿಸ್ತಾ ಇದೆ. ಉದಾಹರಣೆ, ನಾವು ಟಾಯ್ಲೆಟ್ ರೂಮ್ಗಳು ಅಥವಾ ಯೂಸ್ ಮಾಡುವಾಗ ಅಲ್ಲಿ ವಾಸನೆ ಹೊಡೆತಿರ್ತದೆ. ಆ ವಾಸನೆ ಮಧ್ಯದಲ್ಲಿ ಯಾವುದಾದರೂ ಒಂದು ಸುಗಂಧವಾದಂಥದ್ದನ್ನು, ಪರಿಮಳವಾದದ್ದನ್ನು ಸ್ಪ್ರೇ ಮಾಡುವಾಗ ಅಥವಾ ಅಲ್ಲೇನಾದರೂ ಒಂದು ಸೆಂಟನ್ನು ಅಲ್ಲಿ ಇಡುವಾಗ ಏನಾಗುತ್ತಂದರೆ ಆ ಕೆಟ್ಟ ದುರ್ವಾಸನೆ ಹೋಗಿ ಯಾವ ವಾಸನೆ ಬರ್ತಾ ಇರ್ತದೆ, ನಮಗೆ ಸುಗಂಧ ವಾಸನೆ ಬರ್ತಾ ಇರ್ತದೆ. ಆಗ ಅದೇ ಥರ ನಾವು ದುರ್ವಾಸನೆ ಉಳ್ಳವರು, ಈ ದೇಹ ದುರ್ವಾಸನೆ ಉಳ್ಳದ್ದೇ. ಆದರೆ ನಮ್ಮ ಒಳಗಡೆ ದೇವರು ಕ್ರಿಸ್ತನು ಪರಿಮಳವಾಗಿದ್ದಾನೆ. ಆತನ ಪರಿಮಳ ನಮ್ಮ ಒಳಗಿರೋದ್ರಿಂದ ತಂದೆಯಾದ ದೇವರು ನಿನ್ನ ಶರೀರದಲ್ಲಿರುವಂಥ ದುರ್ವಾಸನೆಯನ್ನು ನೋಡಲ್ಲ, ನಿನ್ನ ಹೃದಯದಲ್ಲಿರುವಂಥ ಕ್ರಿಸ್ತನನ್ನು ನೋಡಿ ಆತನು ಹೇಳ್ತಾನೆ, ನಾನು ಇವನನ್ನು ಮೆಚ್ಚಿದ್ದೇನೆ, ಈತನು ನನ್ನ ಪ್ರಿಯ ಕುಮಾರನು, ಈತನು ನನ್ನ ಪ್ರಿಯ ಕುಮಾರತಿ ಎಂಬುದಾಗಿ ನಿನ್ನನ್ನು ನೋಡುವಾಗ ದೇವರು ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಈ ಲೋಕದಲ್ಲಿದ್ದಾಗ ತಂದೆಯಾದ ದೇವರು ಹೇಳಿದ್ರು, ಈತನು ನನ್ನ ಪ್ರಿಯ ಕುಮಾರನು, ಈತನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಇವತ್ತು ಯೇಸು ಎಲ್ಲಿದ್ದಾರೆ? ನಿನ್ನ ಹೃದಯದಲ್ಲಿದ್ದಾರೆ, ನನ್ನ ಹೃದಯದಲ್ಲಿದ್ದಾರೆ. ಅದಕ್ಕೆ ಪೌಲ್ ಹೇಳ್ತೇನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸುವೇ ನನ್ನಲ್ಲಿ ಏನಾಡ್ತಾ ಇದ್ದೇನೆ, ಜೀವಿಸ್ತಾ ಇದ್ದೇನೆ. ಹಾಗಾದ್ರೆ ಯೇಸು ನನ್ನ ಒಳಗಡೆ ಇರೋದ್ರಿಂದ ಪರಲೋಕದ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ನೋಡಿ ಈತನು ನನ್ನ ಪ್ರಿಯ ಕುಮಾರನು, ಈತ ನನ್ನ ಪ್ರಿಯ ಕುಮಾರತಿಯು, ಇವಳನ್ನು ನಾನು ಮೆಚ್ಚಿದ್ದೇನೆ, ನಿನ್ನನ್ನು ನಾನು ಮೆಚ್ಚಿದ್ದೇನೆ. ನಮಗೆ ಈ ಮಾತು ಏನಾಗಿದೆ ಅಂದರೆ ಬುದ್ಧಿಗೆ ಎಟಕಿಸಲಾಗದಂತಾಗಿದೆ. ಈ ಅಲ್ಪ ಬುದ್ಧಿಗೆ ನಮಗೆ ಸಾಲದು. ನಮ್ಮ ಅಲ್ಪ ಬುದ್ಧಿ ತಿಳ್ಕೊಂಡಿರೋದು ನಾನು ದೇವರಿಗೆ ಇನ್ನೂ ಮೆಚ್ಚುಗೆ ಆಗಿಲ್ಲ. ಈ ಅಲ್ಪ ಬುದ್ಧಿ ಹೇಳುತ್ತೆ, ನೀನು ಇನ್ನೂ ಸರಿ ಇಲ್ಲ, ನೀನು ಹಂಗೆ ಹೀಗೆ ಎಂಬುದಾಗಿ ನಿನ್ನ ವರ್ತನೆಗಳನ್ನು, ನುಡಿಗಳನ್ನು, ಕ್ರಿಯೆಗಳನ್ನು ಕುರಿತು ಮಾತಾಡ್ತದೆ. ಆದರೆ ನಿನ್ನ ಬಗ್ಗೆ ಸೈತಾನನು ನೀನು ಮಾಡಿದ ಕೃತ್ಯಗಳನ್ನು, ದೇವರತ್ತ ದೂಷಣೆಗಳನ್ನು ಹೇಳ್ತಾ ಇರ್ತಾನೆ. ಆದರೆ ತಂದೆಯಾದ ದೇವರು ನೀನು ಮಾಡಿದವುಗಳನ್ನು ನೋಡ್ತಾ ಇಲ್ಲ, ನಿನ್ನ ಒಳಗಡೆ ಯಾರಿದ್ದಾರೆ? ನಿನ್ನ ಒಳಗಡೆ ಯೇಸು ಇದ್ದಾನೆ. ಯೇಸು ಇರೋದ್ರಿಂದ, ಯೇಸು ನಿನ್ನ ಒಳ್ಳೆ ವಾಸವಾಗಿರೋದ್ರಿಂದ ನಿನ್ನನ್ನು ನೋಡುವಾಗ ದೇವರು ಏನು ಹೇಳ್ತಾನೆ, ಈತನನ್ನು ನಾನು ಮೆಚ್ಚಿದ್ದೇನೆ, ಈತ ನನಗೆ ಪ್ರಿಯ ಕುಮಾರನು, ಈತ ನನಗೆ ಪ್ರಿಯ ಕುಮಾರತಿ ಆಗಿದ್ದಾಳೆ, ನಾನು ನಿನ್ನಲ್ಲಿ ವಾಸವಾಗಿರು, ನಾನು ನಿನ್ನನ್ನು ಮೆಚ್ಚಿದ್ದೇನೆ. ಪ್ರಿಯರ, ಅದಕ್ಕೆ ದೇವರೇ ನಿಮ್ಮನ್ನ ನೀತಿವಂತನೆಂದು ನಿರ್ಣಯಿಸಿರುವಾಗ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಕ್ಕೆ ಸಾಧ್ಯತೆ? ಹಲ್ಲೆಲೂಯಾ. ಹಾಗಾದ್ರೆ ನಿನ್ನ ಬುದ್ಧಿಗೆ ಹೇಳಬೇಕು, ನಾನು ಪರಿಶುದ್ಧವಂತನು. ನಿನ್ನ ಬುದ್ಧಿಗೆ ಹೇಳಬೇಕು, ನಾನು ನೀತಿವಂತನು. ನಿನ್ನ ಬುದ್ಧಿಗೆ ಹೇಳಬೇಕು, ನನ್ನಲ್ಲಿ ಕ್ರಿಸ್ತನಿದ್ದಾನೆ, ಕ್ರಿಸ್ತನು ನನ್ನಲ್ಲಿ ವಾಸವಾಗಿರೋದ್ರಿಂದ ಇನ್ನು ಜೀವಿಸ್ತಾ ಇರೋದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡೋಣವಾ? ಆಮೆನ್. ಈಗ 27ನೇ ವಚನ ಓದಿಕೊಳ್ಳೋಣ. ಎಫೆಸದವರು 5:27. ಗಮನಿಸಿ, ಅದನ್ನು ಅಂತ ಹೇಳುವಾಗ ಸಭೆಯನ್ನು ಕುರಿತು. ಸಭೆ ಅಂದರೆ ಯಾರು? ನಾವು ಏನಾಗಿದ್ದೇವೆ? ಸಭೆ ಆಗಿದೆ. ಎಲ್ಲ ಹೇಳ್ರಿ, ಸಭೆ ಅಂದರೆ ಯಾರು? ನಾನು. ಹಲ್ಲೆಲೂಯಾ. ಸಭೆಯನ್ನು ಓದ್ರಿ. ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬತ್ತೆ ಪರಿಶುದ್ಧವು ನಿರ್ದೋಷವು ಮಹಿಮೆ ಉಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಮಾಡಿಸಿ ಶುದ್ಧ ಮಾಡಿದ್ದಾನ. ಈಗ ನೀನು ಶುದ್ಧನಾಗಿದ್ದೀಯಾ? ಶುದ್ಧನಾಗ್ಬೇಕಾ? ಹಲ್ಲೆಲೂಯಾ. ಶುದ್ಧನಾಗ್ಬೇಕಾ? ಶುದ್ಧನಾಗಿದ್ದೀಯಾ? ಏನಂತ ವಾಕ್ಯ ಹೇಳ್ತದೆ ನೋಡ್ರಿ. ನೀನು ಯಾವ ಕಳಂಕ ನಿನ್ನ ಮೇಲೆ ಇಲ್ಲ. ಎಲ್ಲ ಕೇಳ್ತಾ ಇದ್ದೀರಾ? ನಿನ್ನ ಮೇಲೆ 108 ಕಳಂಕ ಇದೆ. ಸೈತಾನ ಹೇಳ್ತಾ ಇದ್ದಾನೆ, ನಿನ್ನ ಬುದ್ಧಿ ಹೇಳುತ್ತೆ. ಆದರೆ ದೇವರು ಹೇಳ್ತಾನೆ, ನಿನಗೆ ಯಾವ ಕಳಂಕ ಇಲ್ಲ, ನೋ ಕಳಂಕ ನಿನ್ನ ಮೇಲೆ.
ಇಲ್ಲ ನನ್ನಲ್ಲಿ ಕಳಂಕ ಇದೆ. ನೀನ್ ಹೇಳ್ತೀಯ, ದೇವ್ರು ಹೇಳ್ತಾನೆ ಇಲ್ಲ ನಿನ್ ಮೇಲೆ ಕಳಂಕ ಇಲ್ಲ. ನಿನ್ ಬುದ್ಧಿ ಹೇಳಿದೆ ಇಲ್ಲ 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 ನನ್ನಲ್ಲಿ ಕಳಂಕ ಇದೆ. ದೇವ್ರು ಹೇಳ್ತಾನೆ ಇಲ್ಲ ನಿನ್ನಲ್ಲಿ ಕಳಂಕ ಇಲ್ಲ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ರು ಹಿಮದಂತೆ ಆತನು ಬೆಳ್ಳಗೆ ಮಾಡಿದ್ದಾನೆ. ಅಯ್ಯೋ, ನನ್ನ ಪಾಪವನ್ನ ದೇವ್ರು ತೊಳೆದಿದ್ದಾನ, ನನ್ನ ಪಾಪಗಳನ್ನ ದೇವರು ಕ್ಷಮಿಸಿದಾನ, ನನ್ನಂತವನ. ಹೌದು, ನಿನ್ನ ಕಳಂಕ ಎಲ್ಲವನ್ನ ನೀಗಿಸಿ ಸುಕ್ಕು ಅಂದ್ರೆ ನಾವು ಬಟ್ಟೆ ಒಗೆದ ಮೇಲೆ ಬಟ್ಟೆ ಏನಾಗಿರುತ್ತೆ, ಸುಕ್ಕಾಗಿರುತ್ತೆ. ಅದೇ ತರ ನಿನ್ನ ನೀತಿ ಎಲ್ಲವೂ ಸುಕ್ಕಾಗಿರುತ್ತದೆ. ಕಳಂಕ, ಸುಕ್ಕು ಮುಂತಾದದ್ದು ಇಲ್ಲದ ಕನ್ನಿಕೆಯೋ ಎಂಬತ್ತೆ ಪರಿಶುದ್ಧತೆಯನ್ನು ಮಾಡಿದ್ದಾನೆ. ಕನ್ನಿಕೆ, ಒಂದು ವಿವಾಹ ಆಗುವೊಳಗೆ ಬೇಕಾಗಿರುವುದು ಕನ್ನಿಕೆ. ಆ ಕನ್ನಿಕೆ ಇಲ್ಲ ಅಂದ್ರೆ ಅವಳು ಕಟ್ಟಿಕೊಂಡಂತ ಗಂಡನು ಅವಳನ್ನ ನಂಬಲಿಕ್ಕೆ ಆಗಲ್ಲ. ಅವನು ಯಾವಾಗ ಬೇಕಾದ್ರೂ ಏನ್ ಮಾಡ್ಬೋದು, ವಿಚ್ಛೇದನ ಮಾಡ್ಬೋದು, ಡೈವರ್ಸ್ ಕೊಟ್ಬಿಡ್ಬೋದು. ಯಾಕೆಂದ್ರೆ ನನ್ನ ಕಟ್ಕೊಂಡಿರುವಂತ ನನ್ನ ಹುಡುಗಿ ಕನ್ನಿಕೆಯಾಗಿ ಕಾಣಲ್ಪಡಲಿಲ್ಲ. ಅವಳು ಕನ್ನಿಕೆಯನ್ನ ಕಳ್ಕೊಂಡಿದ್ದಾಳೆ, ಅವಳು ನನಗೆ ಬೇಡ ಎಂಬುದಾಗಿ ಡೈವರ್ಸ್ ಕೊಡ್ಬೋದು. ಅವ್ನು ಡೈವರ್ಸ್ ಕೊಟ್ಟು ಮತ್ತೊಂದು ಮದುವೆಯನ್ನು ಆಗ್ಬೋದು. ಅರ್ಥ ಆಯ್ತರ? ಹಾಗಾದ್ರೆ ನಾವು ಯೋಚನೆ ಮಾಡ್ರಿ, ನಾವು ಏಕ ಪುರುಷನಾಗಿರುವ ಯೇಸುವಿಗೆ ದೇವರು ನಮ್ಮನ್ನ ಆರಿಸಿಕೊಳ್ಳುವಾಗ ನಮ್ಮಲ್ಲಿ ಕನ್ನಿಕತೆ ಇರಲಿಲ್ಲ. ಅಪರಾಧಿಗಳಾಗಿದ್ವಿ, ಪಾಪಿಗಳಾಗಿದ್ವಿ. ಆದ್ರೆ ದೇವರು ಈಗ ನಮ್ಮನ್ನು ಏನ್ ಮಾಡೋದಂದ್ರೆ ಕನ್ನಿಕೆಯೋ ಅಂತೆ ನಮ್ಮನ್ನ ದೇವರು ಮಾರ್ಪಡಿಸಿದ್ದಾನೆ. ದೇವರ ದೃಷ್ಟಿಯಲ್ಲಿ ಅಪರಾಧ ದೋಷಗಳು ಇಲ್ಲದಂತೆ ದೇವರು ನಮ್ಮನ್ನ ಎಂದಿಗೂ ಡಿವೋರ್ಸ್ ಮಾಡಕ್ಕಾಗಲ್ಲ. ದೇವರು ನಮ್ಮನ್ನ ಎಂದಿಗೂ ಅದಕ್ಕೆ ಬೇಡ, ನಾನು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ, ನಾನು ನಿಮ್ಮನ್ನು ಎಂದಿಗೂ ಏನ್ ಮಾಡಲ್ಲ, ತೊರೆದು ಬಿಡೋದಿಲ್ಲ. ತಳ್ಳಿ ಬಿಡಲ್ಲ, ತೊರೆದು ಬಿಡಲ್ಲ ಅಂದ್ರೆ ನೀನು ಎಂದಿಗೂ ನೆವರ್, ನೀನೆಂಥ ಪಾಪವನ್ನೇ ಮಾಡಿದ್ರು, ಎಂಥ ಅಪರಾಧಲ್ಲೇ ಇದ್ರು, ಏನೇ ಮಿಸ್ಟೇಕ್ ಇದ್ರು, ಏಸು ಎಂದಿಗೂ ನಿನ್ನನ್ನು ತಳ್ಳಿ, ನೀನ್ ಬೇಕಾದ್ರೆ ಬಿಟ್ಟು ಹೋಗ್ತೀಯ ಅಷ್ಟೇ. ದೇವರು ಬಿಟ್ಟು ಹೋಗಲ್ಲ. ದೇವ್ರು ಹೇಳಲ್ಲ ಹೋಗು, ನೀನ್ ಬೇಡ ಅಂತ ಹೇಳಲ್ಲ, ಚರ್ಚಿಗೆ ಬರಬೇಡ ಅಂತ ಹೇಳಲ್ಲ, ಬೈಬಲ್ ಎತ್ತಬೇಡ ಅಂತ ಹೇಳಲ್ಲ, ಅನ್ಯ ಭಾಷೆ ಮಾತಾಡಬೇಡ ಅಂತ ಹೇಳಲ್ಲ. ಎಷ್ಟೋ ತಪ್ಪುಗಳು ಮಾಡುತ್ತಿರ್ತೀವಿ, ಪಾಪದಲ್ಲಿ ಇರ್ತೀವಿ, ಆದರೂ ಅನ್ಯ ಭಾಷೆ ಮಾತಾಡ್ತಿರ್ತೀವಿ. ಎಷ್ಟೋ ವಿಷಯಗಳಲ್ಲಿ ಅವಿಧೇಯರಾಗಿರ್ತೀವಿ, ಆದರೂ ಆರಾಧನೆ ಮಾಡ್ತಿರ್ತೀವಿ. ಕುಟುಂಬದಲ್ಲಿ ಮತ್ತೊಬ್ಬರಿಗೆ ನೋವು ಪಡಿಸಿರ್ತೀವಿ, ಆದರೂ ಪ್ರಾರ್ಥನೆ ಮಾಡ್ತಾರೆ. ದೇವರು ನಮ್ಮ ಹೆಂಡತಿ ಗಂಡ ನಿನ್ನನ್ನು ರಿಜೆಕ್ಟ್ ಮಾಡಬಹುದು. ನೀನು ಸರಿ ಇಲ್ಲ, ನೀನು ಅಂಥ ಪಾಪ ಮಾಡಿದಿ, ಇಂಥ ಪಾಪ ಮಾಡಿದಿ, ಸ್ವಂತ ನಿನ್ನ ಮಕ್ಕಳು ನಿನ್ನನ್ನು ರಿಜೆಕ್ಟ್ ಮಾಡ್ಬೋದು, ತಂದೆ ತಾಯಿಗಳನ್ನು ರಿಜೆಕ್ಟ್ ಮಾಡ್ಬೋದು ರೀ. ಆದರೆ ದೇವರು ಎಂದಿಗೂ ನಿನ್ನನ್ನು ರಿಜೆಕ್ಟ್ ಮಾಡಲ್ಲ. ನೀನು ದೇವರಿಗೆ ಏನಾಗಿದ್ರೆ ಕನ್ನಿಕೆ ಆಗಿದೆಯಾ. ಪ್ರೈಸ್ ಅಲ್ಲ. ಯೋಚನೆ ಮಾಡಿ ನೋಡ್ರಿ, ಎಷ್ಟು ದೇವ್ರ ನಮ್ಮ ಮೇಲೆ ನಂಬಿಕೆ ಇಟ್ಟಿದೆ, ಎಂಥ ಲೆವೆಲ್ಗೆ ದೇವರು ನಮ್ಮನ್ನು ಮಾರ್ಪಡಿಸಿದ್ದಾನೆ. ನಾವು ಎಂಥ ಲೆವೆಲಲ್ಲಿ ಇದ್ದವರು, ನಾವೆಂಥ ಲೆವೆಲ್ಗೆ ಇವತ್ತು ದೇವರು ಮಾರ್ಪಡಿದ್ರೆ, ಆದಷ್ಟು ಮದುವೆಗೆ ಬೇಕಾಗಿದ್ದು ಬೆಳ್ಳಿ ಬಂಗಾರ ಆಸ್ತಿ ಮೊದಲಲ್ಲ, ಮದುವೆಗೆ ಬೇಕಾಗಿರೋದು ಕನ್ನಿಕತ್ವ. ಪ್ರೈಸ್ ಲಾರ್ಡ್. ಆ ಕನ್ನಿಕತ್ವವನ್ನು ದೇವರು ನಮಗೆ ಆತನು ನೀಡಿದ ಮಾತ್ರವಲ್ಲ, ಆತನು ಹೇಳಿದರೆ ಕನ್ನಿಕೆ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮತ್ತು ಇನ್ನೊಂದು ಏನು ಮಾಡಿದೆ ಅಂದರೆ ಮಹಿಮೆ ಉಳ್ಳದು ಆಗಿರುವ ಸಭೆಯಾಗಿ ತನ್ನೆದರಲ್ಲಿ ದೇವರು ನಮ್ಮನ್ನ ನಿಲ್ಲಿಸಿದ್ದಾನೆ. ಅದಕ್ಕೆ ನಾವು ಕ್ರಿಶ್ಚಿಯನ್ ಪ್ರಕಾರ ಮದುವೆ ಮಾಡುವಾಗ ಹುಡುಗ ಹುಡುಗಿನ ಏನು ಮಾಡ್ತೀವಿ, ಮುಂದೆ ಬಂದು ಹುಡುಗನ ಮುಂದೆ ಏನು ಮಾಡ್ತೀವಿ, ಹುಡುಗಿನ ನಿಲ್ಲಿಸುತ್ತೀವಿ. ಸೇಮ್ ಸಭೆಯನ್ನ ದೇವರು ಏನು ಮಾಡಿದಾನಂದ್ರೆ ತನ್ನ ಎದುರುಗಡೆ ನಿಂತುಕೊಂಡಿರುವಂಥ ಸಭೆನ ಹೆಂಗ್ ನೋಡ್ತಂದ್ರೆ ಯಾವ ಕಳಂಕ ಸುಕ್ಕು ದೋಷಗಳು ಇಲ್ಲದಂತೆ ಪರಿಶುದ್ಧವು ಕನ್ನಿಕೆಯೋ ಎಂಬಂತೆ ಮಹಿಮೆ ಉಳ್ಳ ಸಭೆಯಾಗಿ. ನೋಡ್ರಿ, ಆ ಮದುವೆಯಲ್ಲಿ, ಕ್ರೈಸ್ತ ಮದುವೆಯಲ್ಲಿ ಹುಡುಗಿಗೆ ಬಹಳ ಮುಖ್ಯತ್ವ ಕೊಡ್ತಾರೆ. ಹುಡುಗ ಬಂದು ಫಸ್ಟ್ ಕೂತ್ಕೊಂಡಿರ್ತಾನೆ, ಹುಡುಗಿ ಬರುವಾಗ ಎಲ್ಲರೂ ಎದ್ದು ಹೇಳ್ತಾರೆ. ಎದ್ದು ನಿಂತ್ಕೊಳ್ಳುವಾಗ ಆ ಹುಡುಗಿನ ಸ್ಲೋವಾಗಿ ಏನು ಮಾಡ್ತಾರೆ, ಕರ್ಕೊಂಡು ಬಂದು ಹುಡುಗನ ಪಕ್ಕದಲ್ಲಿ ಕುಂಡ್ರಿಸೋರಾಗಿದೆ. ಆ ಮದುವೆಗೆಲ್ಲ ಗ್ರ್ಯಾಂಡ್ ಯಾರಂದ್ರೆ ಹುಡುಗನಲ್ಲ, ಆ ಮದುವೆಗೆಲ್ಲ ಗ್ರ್ಯಾಂಡ್ ಯಾರು, ಹುಡುಗಿ. ಆ ಹುಡುಗಿ ಆ ಆಭರಣಗಳನ್ನು ವಸ್ತ್ರಗಳನ್ನು ಧರಿಸಿಕೊಂಡು ಅವಳೇನಾಗಿರ್ತಾರೆ, ಅಲಂಕರಿಸಿಕೊಂಡಿರ್ತಾರೆ. ಇಡೀ ಮದುವೆಯಲ್ಲಿ ಎಲ್ಲರ ಕಣ್ಣುಗಳು ಹುಡುಗಿ ಮೇಲೆ ಇರ್ತದೆ. ಮಹಿಮೆ ಉಳ್ಳದು. ಸೇಮ್ ದೇವರು ನಿನ್ನನ್ನು ಆತನು ತನ್ನ ಎದುರುಗಡೆ ಯಾವ ದೋಷ ಇಲ್ಲದೆ ಕಳಂಕ ಇಲ್ಲದಂತೆ ನಿರ್ದೋಷಿಯಾಗಿ ಮಹಿಮೆ ಉಳ್ಳದಾಗಿ ತನ್ನ ಎದುರುಗಡೆ ದೇವರು ಇವತ್ತು ಏನು ಮಾಡಿದ್ದಾನೆ, ನಿನ್ನನ್ನು ನಿಲ್ಲಿಸಿಕೊಂಡಿದ್ದಾನೆ. ಇನ್ನು ಅತಿ ಶೀಘ್ರದಲ್ಲಿ
ದೇವರು ನಮ್ಮನ್ನ ವಿವಾಹ ಆಗಿ ನಮ್ಮನ್ನ ಪರಲೋಕಕ್ಕೆ ಏನ್ ಮಾಡ್ತಾನೆ, ಆತನು ಕೊಂಡು ಹೋಗೋನಾಗಿದ್ದಾನೆ. ಅದುವರೆಗೂ ನಾವೇನಾಗಿದ್ದೀವಿ, ಇವತ್ತು ದೇವರ ಎದುರುಗಡೆ ಇದ್ದೇವೆ. ನೀನು ದೇವರ ಮುಂದೆ ನಿಂತಿದ್ದೀಯಾ? ಹಳೆ ಒಡಂಬಡಿಕೆಯಲ್ಲಿ ದಾವೀದ ಹೇಳ, ನಾನು ಯಾವಾಗಲೂ ದೇವರನ್ನ ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ ಅಂತ ಅವನು ಹೇಳ್ದ. ಆದರೆ ಅವನು ದೇವರ ಎದುರುಗಡೆ ಇಟ್ಟುಕೊಂಡಿದ್ದೇನೆ ಅಂತೇಳಿ ಮತ್ತೆ ಪಾಪದಲ್ಲಿ ಬಿದ್ದ. ಆದರೆ ದೇವರು ಹೇಳ್ತಾನೆ, ನಾವು ಇವತ್ತು ದೇವರನ್ನ ಎದುರುಗಡೆ ಇಟ್ಕೊಂಡಿಲ್ಲ, ದೇವರು ನಮ್ಮನ್ನ ಶುದ್ಧ ಮಾಡಿ ತನ್ನ ಎದುರಿನಲ್ಲಿ ನಿಂದಿಸಿಕೊಂಡಿದ್ದಾನೆ, ಮಹಿಮೆಯನ್ನು ಕೊಟ್ಟಿದ್ದಾನೆ, ಗೌರವವನ್ನು ಕೊಡ್ತಿದ್ದಾನೆ. ಆತನು ಹೇಗೆ ಒಂದು ಮದುವೆ ಮನೆಯಲ್ಲಿ ಒಂದು ಹುಡುಗಿ ಬರುವಾಗ ಎಲ್ಲರದ್ದು ಗೌರವಿಸುತ್ತಾರೋ, ಇವತ್ತು ಪ್ರಿಯರೇ, ದೇವರು ತನ್ನ ಸಭೆಯಲ್ಲಿ ನಿನಗೆ ಮಹಿಮೆಯನ್ನು ಕೊಟ್ಟಿದ್ದಾನೆ, ಮಹಿಮೆ ಉಳ್ಳ ಕಿರೀಟವನ್ನು ಕೊಟ್ಟಿದ್ದಾನೆ. ಆತನ ಕೈಯಲ್ಲಿ ನೀನು ಸುಂದರವಾದ ಕಿರೀಟವಾಗಿದೆಯಾ. ಪ್ರೈಸ್ ಅಲ್ಲ. ನಿನ್ನನ್ನು ಯಾವ ದೋಷ ಇಲ್ಲದವನಾಗಿ ಮಾಡಿದ್ದಾನೆ. ನೀನು ನಿರ್ದೋಷಿ, ನೀನಿನ್ನು ಪಾಪಿ ಅಲ್ಲ. ತನ್ನ ಮುಂದೆ ದೇವರು ಮಹಿಮೆಯಾಗಿ ನಿನ್ನನ್ನು ನಿಲ್ಲಿಸಿದ್ದಾನೆ. ತನ್ನೆದುರು ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶವ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ನಿಮ್ಮನ್ನು ಶುದ್ಧ ಮಾಡಿದನು. ಆಮೆನ್, ಹಲ್ಲೆಲೂಯಾ. ನೀನು ಶುದ್ಧ ಮಾಡಿದ್ದಾನೆ. ಯು ಆರ್ ಕ್ಲೀನ್. ನೀನು ಶುದ್ಧವಾಗಿದ್ಯಾ. ಅದಕ್ಕೆ ದೇವರ ವಚನ ನೋಡಬೇಕಾದರೆ ನಾವು ನೋಡಿದ್ವಿ ಎಫೆಸರ ಪತ್ರಿಕೆಯಲ್ಲಿ, ನೀವು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷ ಇಲ್ಲದವರು ಆಗಿದ್ದೀರಾ. ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷ ಇಲ್ಲದವರ. ಎಲ್ಲರೂ ಹೇಳ್ರಿ, ಆತನ ಸನ್ನಿಧಿಯಲ್ಲಿ ನಾವೇನಾಗಿದ್ದೀವಿ? ಪರಿಶುದ್ಧರು ದೋಷ ಇಲ್ಲದವರು. ಇದನ್ನ ನಂಬ್ರಿ. ನೀನೇನ್ ಮಾಡ್ತಾ ಇದ್ದೆ ಅದನ್ನ ನಂಬೇಡ, ಅದನ್ನ ನೋಡಬೇಡ. ನಾನೇನಾಗಿದ್ದೀನಿ? ಪರಿಶುದ್ಧನಾಗಿದ್ದೇನೆ, ನಾನು ನಿರ್ದೋಷವುಳ್ಳವನಾಗಿದ್ದೇನೆ, ದೋಷ ಇಲ್ಲದವನಾಗಿ ಇದ್ದೇನೆ. ಅಂದುಕೊಳ್ಳುವಾಗ ತಿಳ್ಕೊಳ್ಳುವಾಗ ನಿನ್ನ ನಡತೆಗಳು ಸಹ ಪರಿಶುದ್ಧವುಳ್ಳದಾಗಿರುತ್ತದೆ. ಇಬ್ರಿಯರ ಪತ್ರಿಕೆ 10ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ 10:10. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು. ನಾವೇನಾದೆವು? ಒಂದು ಆಮೇನ್ ಅಂತ ಹೇಳೋಣವಾ? ಹಲ್ಲೆಲೂಯಾ. ನಾವೇನಾಗಿದ್ದೇವೆ? ಶುದ್ಧರಾಗುತ್ತೇವಾ? ಶುದ್ಧರಾದೆವಾ? ಏನಾಗಿದ್ದೇವೆ? ಹಾಗಾದರೆ ದೇವರೇ ನಿಮ್ಮನ್ನು ಶುದ್ಧ ಮಾಡಿದ ಮೇಲೆ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಕ್ಕೆ ಸಾಧ್ಯತೆ ಇಲ್ಲ. ನೀನು ಹೆಂಡತಿ ಹೇಳ್ಬೋದು ನೀನು ಸರಿಯಿಲ್ಲ ಅಂತೇಳಿ, ನಿನ್ನ ಗಂಡ ಹೇಳ್ಬೋದು ನೀನು ಸರಿಯಿಲ್ಲ ಅಂತೇಳಿ. ನಮ್ಮ ಮಕ್ಕಳು ನಮ್ಮ ಬಗ್ಗೆ ಸರ್ಟಿಫಿಕೇಟ್ ಒಳ್ಳೇದು ಕೊಡೋದೇ ಇಲ್ಲ. ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಒಳ್ಳೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ಆದರೆ ದೇವರ ವಾಕ್ಯ ನಿನ್ನ ಬಗ್ಗೆ ಏನಂತ ಹೇಳ್ತದೆ? ಒಳ್ಳೆ ಸರ್ಟಿಫಿಕೇಟ್ ಕೊಡ. ಯಾವ ಸರ್ಟಿಫಿಕೇಟ್ ಬೇಕು? ನಿನ್ನ ಗಂಡ ಹೇಳೋದು ಬೇಕಾ? ನಿನ್ನ ಹೆಂಡತಿ ಹೇಳೋದು ಬೇಕಾ? ನಿನ್ನ ಮಕ್ಕಳು ಹೇಳೋದು ಬೇಕಾ? ನಿನ್ನ ತಂದೆ ತಾಯಿ ಹೇಳೋದು ಬೇಕಾ? ನಿನ್ನ ಅತ್ತೆ ಮಾವ ಹೇಳೋದು ಬೇಕಾ? ಲೋಕದವ್ರು ಹೇಳೋದು ಬೇಕಾ? ಬೈಬಲ್ ಹೇಳೋದು ಬೇಕಾ? ಲೋಕ ಏನು ಹೇಳುತ್ತೆ? ನೀನು ಸರಿ ಇಲ್ಲ. ನಿನ್ನ ಗಂಡ ಏನು ಹೇಳ್ತಾನೆ? ನೀನು ಸರಿ ಇಲ್ಲ. ನಿನ್ನ ಹೆಂಡತಿ ಏನು ಹೇಳ್ತಾರೆ? ನೀನು ಸರಿ ಇಲ್ಲ. ನಿನ್ನ ಮಕ್ಕಳು ಏನು ಹೇಳ್ತಾರೆ? ನೀನು ಸರಿ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ? ನೀನು ಸರಿ ಇಲ್ಲ. ಬಂಧು ಬಳಗ ಅಣ್ಣ ತಮ್ಮದೇನು ಹೇಳ್ತಾರೆ? ನೀನು ಸರಿ ಇಲ್ಲ. ನೆಂಟರು ಏನು ಹೇಳ್ತಾರೆ? ಸರಿ ಇಲ್ಲ. ಅತ್ತೆ ಮಾವ ಏನು ಹೇಳ್ತಾರೆ? ಸರಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳೋದು ಸುಳ್ಳು, ಇದು ಹೇಳೋದು ಸತ್ಯ. ಯಾವುದು ಸತ್ಯ? ಅವರು ನಿನ್ನ ಹೊರಗಿನದನ್ನು ನೋಡ್ತಾರೆ, ಆದರೆ ಬೈಬಲ್ಲು ನಿನ್ನ ಒಳಗಿನದನ್ನ ಹೇಳ್ತದೆ. ಈ ಶರೀರವಾದದ್ದು ಒಂದು ದಿನ ಮಣ್ಣಿಗೆ ಹೋಗುತ್ತೆ, ಆದರೆ ನೊಳಗಿರುವಂಥ ಪ್ರಾಣಾತ್ಮವು ಒಂದು ದಿನ ಏನಾಗುತ್ತೆ? ಪರಲೋಕಕ್ಕೆ ಸೇರುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನ ನೆರವೇರಿಸಿದನು. ಅದಕ್ಕಾಗಿ ನೀವೇನಾದ್ರಿ? ಇವಾಗ ಶುದ್ಧರಾಗಿದ್ದೀರಿ. ಏನಾಗಿದ್ದೀರಿ? ನಾವೆಲ್ಲರೂ ಶುದ್ಧರಾದೆವು. ಆಮೇನ್. ಏನಾಗಿದ್ದೇವೆ ನಾವು? ಅದಕ್ಕೆ ಒಂದು ಸಾರಿ ಸ್ನಾನ ಮಾಡಿಕೊಳ್ಳಲ್ಪಟ್ಟ ಮೇಲೆ, ಒಂದು ಸಾರಿ ಶುದ್ಧನಾದ ಮೇಲೆ ಮತ್ತೆ ಅವನೇನ್ ಮಾಡಬೇಕಾಗಿಲ್ಲ? ಶುದ್ಧನಾಗಬೇಕಾಗಿಲ್ಲ. ಒಂದು ಸಾರಿ ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ಮತ್ತೆ ಮತ್ತೆ ನೀನೇನ್ ಮಾಡಬೇಕಾಗಿಲ್ಲ? ದೀಕ್ಷಾಸ್ಥಾನವನ್ನ ತೆಗೆದುಕೊಳ್ಳಬೇಕಾಗಿಲ್ಲ. ನೀನೇನಾಗಿದೆಯಾ? ಶುದ್ಧನಾಗಿದೆ ಎಂಬುದಾಗಿ ಸತ್ಯವೇದವು ಹೇಳುವಂಥದ್ದಾಗಿ ಕಾಣಲ್ಪಡುತ್ತದೆ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17 ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ
17, 18, 19 3 ವಚನ ಓದ್ಕೊಳ್ಳೋಣವಾ? ಇವರನ್ನು ಸತ್ಯದಲ್ಲಿ ಸೇರಿಸಿ ಇವರನ್ನು ಸತ್ಯದಲ್ಲಿ ಸೇರಿಸಿ. ಈಗ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನಂತೇಳಿ, ಇವರನ್ನು, ಯಾರನ್ನ? ಇಲ್ಲಿ ಕುಳಿತಿರುವ ನಿಮ್ಮನ್ನ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ಹಾ, ನಿನ್ನ ವಾಕ್ಯವೇ ನಿನ್ನ ವಾಕ್ಯವೇ ಸತ್ಯ. ಎಲ್ಲರೂ ಕೇಳ್ರಿ, ಎಲ್ಲರೂ ಕೇಳ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಇವರನ್ನು ಸತ್ಯದಲ್ಲಿ ಪ್ರತಿಷ್ಠೆಪಡಿಸು. ಸುಳ್ಳಲ್ಲಿ ನಾವೇನಾಗಿದ್ದೀವಿ? ಮುಳುಗಿದ್ದೀವಿ. ಸುಳ್ಳಲ್ಲಿ ನಾವು ನಂಬಿದ್ದೇವೆ. ಸುಳ್ಳು ಏನ್ ಹೇಳ್ತದೆ? ನೀನು ಸರಿ ಇಲ್ಲ, ಅದನ್ನ ನಂಬಿದ್ದೇವೆ. ಸುಳ್ಳು ಏನ್ ಹೇಳ್ತದೆ? ನೀನು ನರಕಕ್ಕೆ ಹೋಗ್ತೀಯಾ, ಅದನ್ನ ನಂಬಿದ್ದೇವೆ. ಸುಳ್ಳು ಹೇಳುತ್ತೆ ಇವತ್ತು ಯೇಸು ಸ್ವಾಮಿ ಬಂದ್ರೆ ನೀನ್ ಕೈ ಬಿಡಲ್ಪಡ್ತೀಯಾ, ಅದನ್ನ ನಂಬಿದ್ದೇವೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಇವರು ಸುಳ್ಳು ನಂಬಿ 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 ಏನಾಗಿದ್ದಾರೆ? ಮೋಸ ಹೋಗಿದ್ದಾರೆ. ಇವ್ರನ್ನ ಸತ್ಯಕ್ಕೆ ಸೇರಿಸು. ಯೇಸುವಿನ ಪ್ರಾರ್ಥನೆ ಸತ್ಯಕ್ಕೆ ಸೇರಿಸು. ಇವತ್ತು ನಾವು ಸಹ ಪ್ರಾರ್ಥನೆ, ದೇವರೇ ನನ್ನನ್ನು ಸತ್ಯದಲ್ಲಿ ನಡೆಸು, ಸತ್ಯವನ್ನು ಅರಿಬೇಕು ಸ್ವಾಮಿ. ನಾನು ಸುಳ್ಳನ್ನು ಅರ್ತಿದ್ದೀನಿ ನನ್ನ ಬಗ್ಗೆ. ಸೈತಾನ ಹೇಳು ಸುಳ್ಳನ್ನು ನಂಬ್ತೀನಿ, ಆದರೆ ನಿನ್ನ ಸತ್ಯನ ನಾನು ನಂಬ್ತಾ ಇಲ್ಲ. ಪ್ರೇರೆ, ನೀವು ಸತ್ಯವನ್ನು ನಂಬ್ರಿ. ಯೇಸು ಸ್ವಾಮಿ ಹೇಳ್ತಾ ಇರೋದು ಸತ್ಯ. ನೀನು ಪರಿಶುದ್ಧವಂತನು, ನೀನು ದೋಷ ಇಲ್ಲದನು. ಯೇಸು ಸತ್ಯ ಹೇಳ್ತಾ ಇದ್ದಾನೆ. ಯೇಸು ಸುಳ್ಳು ಹೇಳ್ತಾ ಇಲ್ಲ. ಸೈತಾನನು ಸುಳ್ಳಿಗೆಲ್ಲ ಮೂಲ ಪಿತ್ರನಾಗಿದ್ದಾನೆ. ಅವನಿಂದ ಸತ್ಯ ಬರದೇ ಇಲ್ಲ. ಅವನು ಎಂದಿಗೂ ನಿಮ್ಮನ್ನ ನೀವು ಪರಿಶುದ್ಧರು, ನೀವು ನೀತಿವಂತರು, ನೀವು ದೋಷ ಇಲ್ಲದವರು, ನೀವು ಶುದ್ಧರಾಗಿದ್ದೀರಿ ಅಂತೇಳಿ ಅವನು ಎಂದಿಗೂ ಹೇಳದೇ ಇಲ್ಲ. ಅವನ ಮಾತನ್ನು ಕೇಳಬೇಡ್ರಿ, ಸತ್ಯವನ್ನ ಕೇಳ್ರಿ. ಸತ್ಯ. ಯೇಸು ಸ್ವಾಮಿ ಹೇಳ್ತಾರೆ, ದೇವರೇ ಇವರನ್ನ ಸುಳ್ಳಿನಿಂದ ಬಿಡಿಸಿ ಸತ್ಯಕ್ಕೆ ಸೇರಿಸು. ನಮ್ಮ ಮನಸ್ಸು, ನಮ್ಮ ಯೋಚನೆಗಳು ಸತ್ಯಕ್ಕೆ ಸೇರಿದ್ರೆ ಮಾತ್ರವೇ ನಾವು ಸತ್ಯವನ್ನ ನಂಬಕ್ ಸಾಧ್ಯ. ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವರನ್ನ ಸತ್ಯದಲ್ಲಿ ಸೇರಿಸು, ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯ. ಹಲ್ಲೆಲೂಯಾ. ನೀವೇನು ವಾಕ್ಯ ಕೇಳ್ತಾ ಇದ್ದೀರಲ್ಲ, ಈ ವಾಕ್ಯವೇ ಸತ್ಯ. ನೀವೇನ್ ನಂಬ್ತಾ ಇದ್ದೀರಲ್ಲ, ಅದು ಸತ್ಯ ಅಲ್ಲ. ನೀವು ಹೇಳ್ತಾ ಇರೋದು, ಕೇಳ್ತಾ ಇರೋ ವಾಕ್ಯ ಇದೆಯಲ್ಲ, ಇದು ಸತ್ಯ. ನಿನ್ನ ಬಗ್ಗೆ ಸೈತಾನನ ಹೇಳೋದು, ಊರ್ಜನ ಹೇಳೋದು, ಅದು ಸತ್ಯ ಅಲ್ಲ, ಅದು ನಿಜ. ನಿನ್ನ ಹೆಂಡತಿ ಹೇಳೋದು, ನಿನ್ನ ಬಗ್ಗೆ ಹೇಳೋದು ನಿಜ. ನಿನ್ನ ಗಂಡ ನಿನ್ನ ಬಗ್ಗೆ ಹೇಳೋದು ನಿಜ. ನಿನ್ನ ಮಕ್ಕಳು ನಿನ್ನ ಬಗ್ಗೆ ಹೇಳೋದು ನಿಜ. ನಿಮ್ಮ ಅತ್ತೆ ಮಾವ ನಿನ್ನ ಬಗ್ಗೆ ಹೇಳೋದು ನಿಜ. ಊರಿನವರೆಲ್ಲ ಹೇಳೋದು ನಿನ್ನ ಬಗ್ಗೆ ನಿಜ. ಆದರೆ ಸತ್ಯ ಏನ್ ಹೇಳ್ತದೆ? ನೀನು ಬಿಡುಗಡೆ ಆಗಿದ್ದೀಯಾ. ಸತ್ಯ ಹೇಳುತ್ತೆ ನೀನು ಪರಿಶುದ್ಧನಾಗಿದ್ಯಾ. ಸತ್ಯ ಹೇಳುತ್ತೆ ನೀನು ಶುದ್ಧನಾಗಿದ್ಯಾ. ಸತ್ಯ ಹೇಳುತ್ತೆ ನೀನು ಶುದ್ಧ ಕನ್ನಿಕೆ ಅಂತಿದ್ಯಾ. ಸತ್ಯ ಹೇಳುತ್ತೆ ನೀನು ಮಹಿಮೆ ಉಳ್ಳವನಾಗಿದ್ಯಾ. ಸತ್ಯ ಹೇಳುತ್ತೆ ನಿನ್ನಲ್ಲಿ ಯಾವ ಕಳಂಕ ನಾನು ನೋಡ್ತಾ ಇಲ್ಲ, ನಿನ್ನಲ್ಲಿ ಯಾವ ದೋಷ ನೋಡ್ತಾ ಇಲ್ಲ. ಯಾಕಂದ್ರೆ ಯೇಸು ನಿನ್ನಲ್ಲಿ ಇದ್ದಾನೆ. ಇದೇ ಸತ್ಯ, ಇದೇ ಸತ್ಯ. ಈ ವಾಕ್ಯದ ಸತ್ಯವು ಇದೇ ಆಗಿದೆ. ನೀನು ಹೊರಗಡೆ ಇರೋದು ನಿಜ, ಅದು ನಿಜ. ಒಂದು ದಿನ ಅಳಿದು ಹೋಗುತ್ತೆ. ಸತ್ಯ ಎಂದೆಂದಿಗೂ ಅಳಿಯುವುದಿಲ್ಲ. ಸತ್ಯ ಎಂದೆಂದಿಗೂ ಮಾರ್ಪಡುವುದಿಲ್ಲ. ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟನಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠಿತರಾಗಿರಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಇವರು ನಿಜವಾಗಿ ಪ್ರತಿಷ್ಠಿತ ಅಂದ್ರೆ ಅರ್ಥ ಏನು? ಸಪ್ರೇಟೆಡ್ ಒನ್, ಪರಿಶುದ್ಧವಂತರು, ಮೀಸಲಾದವರು ಎಂಬುದಾಗಿ ಅರ್ಥ. ನೀವು ಲೋಕದಲ್ಲಿ ಮೀಸಲಾದವರು, ಲೋಕದಲ್ಲಿ ನೀವು ಶುದ್ಧರಾದವರು. ನಾವು ಹಬ್ಬಗಳ ಪೂಜೆ ಪುರಸ್ಕಾರ ಮಾಡುವಾಗ ಅಡಿಗೆ ಮಾಡಿದಲ್ಲಿ, ತಿಂಡಿ ಮಾಡಿದಲ್ಲಿ ಕೆಲವೊಂದು ತೆಗೆದು ಇಟ್ಬಿಡ್ತಿದ್ದೀವಿ. ಅದೇನದು? ಮೀಸಲಾದದ್ದು, ಪ್ರತಿಷ್ಠೆ ಆದದ್ದು, ದೇವರಿಗೆ ಎಂಬುದಾಗಿ. ಅದೇ ತರ ದೇವರು ನಮ್ಮನ್ನ ಈ ಲೋಕದಲ್ಲಿ ಇದ್ದರೂ ಸಹ ಲೋಕದಿಂದ ನಮ್ಮನ್ನ ಸಪ್ರೇಟ್ ಮಾಡಿ, ನಮ್ಮನ್ನ ದೇವರು ಏನ್ ಮಾಡಿದಾನೆ? ಶುದ್ಧರಾಗಿ ಮಾಡಿ ಪ್ರತಿಷ್ಠೆ ಮಾಡಿದಾನೆ. ನಾವು ಪ್ರತಿಷ್ಠಿತರಾಗಿರ್ಬೇಕು, ನಾನು ಪರಿಶುದ್ಧನಾಗಿರ್ಬೇಕೆಂಬುದಾಗಿ ನಾನು ಈಗ ಪ್ರಯತ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಪ್ರೇಯರ್ ಮಾಡೋದು, ನಾವೆಲ್ಲ ಪ್ರಯಾಸ ಪಡಿದರೆ ನಾನು ಒಳ್ಳೆಯವನಾಗಬೇಕು, ನಾನು ಪರಿಶುದ್ಧನಾಗಬೇಕು, ನಾನು ಒಳ್ಳೆಯವನಾಗಬೇಕು. ಎಷ್ಟು ಪ್ರಾರ್ಥನೆ ಮಾಡಿದ್ರು ಇನ್ನೂ ಕೆಟ್ಟವರಾಗಿನೇ ಹೋಗ್ತಾ ಇದ್ದೀವಿ. ಯಾಕೆಂದರೆ ನನ್ನ ಬಲದಿಂದ, ನನ್ನ ಶಕ್ತಿಯಿಂದ, ನನ್ನ ಬುದ್ಧಿಯಿಂದ ನಾನು ಪರಿಶುದ್ಧನಾಗಿರಕ್ಕಾಗಲ್ಲ, ಒಳ್ಳೆಯವನಾಗಿರಕ್ಕಾಗಲ್ಲ. ಯಾವಾಗ ನಾನು ಯೇಸು ನನಗಾಗಿ
ಆತನು ಪರಿಶುದ್ಧನಾಗಿದ್ದಾನೆ, ನನಗಾಗಿ ತನ್ನನ್ನೇ ತಾನು ಪ್ರತಿಷ್ಠೆ ಮಾಡಿಕೊಂಡಿದ್ದಾನೆ, ನನಗಾಗಿ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟಿದ್ದಾನೆ. ಈ ಸತ್ಯವನ್ನು ನಾವು ನಂಬ್ತೀವೋ, ಯಾವಾಗ ನಂಬ್ತೀವೋ ಆಗಲೇ ನಾನು ಏನಾಗಿದ್ದೇನೆ, ಪರಿಶುದ್ಧನಾಗಿದ್ದೇನೆ ಎಂಬುದಾಗಿ ನಂಬೋತಕ್ಕ ಸತ್ಯ ನಿನ್ನನ್ನ ಎಲ್ಲಾ ಬಲಹೀನತೆಗಳಿಂದ, ಸ್ವಭಾವಗಳಿಂದ, ಕಟ್ಟುಗಳಿಂದ ನಿನಗೆ ಬಿಡುಗಡೆ ಉಂಟಾಗುತ್ತೆ. ಹಲ್ಲೆಲೂಯಾ. ಈಗ ಏನಂತ ನಂಬಬೇಕು? ಸೈತಾನನ ಮಾತನ್ನು ನಂಬಬೇಕಾ ಅಥವಾ ದೇವರ ವಾಕ್ಯವನ್ನು ನಂಬಬೇಕಾ? ಸೈತಾನ್ ಹೇಳ್ತಾನೆ ನೀನು ಪಾಪಿ ಎಂಬುದಾಗಿ, ಸೈತಾನ್ ಹೇಳ್ತಾನೆ ನೀನು ಸರಿ ಇಲ್ಲ ಎಂಬುದಾಗಿ, ನಿಮ್ಮ ಮನೆ ಮಂದಿ ಹೇಳ್ತಾರೆ ನೀನು ಸರಿ ಇಲ್ಲ ಎಂಬುದಾಗಿ. ಅದು ನಿಜ. ಆದರೆ ಸತ್ಯ ಏನು ಹೇಳುತ್ತೆ? ನೀನು ಪರಿಶುದ್ಧನಾಗಿದ್ದೀಯಾ, ನಿರ್ದೋಷಿಯಾಗಿದ್ದೀಯಾ, ದೋಷ ಇಲ್ಲದವನಾಗಿದ್ಯಾ, ಶುದ್ಧನಾಗಿದ್ಯಾ, ನೀನು ಕನ್ನಿಕೆ ಅಂತ ಈ ರೀತಿಯಲ್ಲಿದ್ಯಾ, ಕಳಂಕ ಸುಕ್ಕು ನಿನ್ನಲ್ಲಿ ಇಲ್ಲ, ನೀನು ಮಹಿಮೆ ಉಳ್ಳ ಸಭೆ, ನೀನು ಪರಿಶುದ್ಧವುಳ್ಳ ಸಭೆ, ನೀನು ಆಶೀರ್ವಿಸಲ್ಪಟ್ಟಂತ ಸಭೆ. ಆತನ ಮುಂದೆ ನಿರ್ದೋಷಿಯಾಗಿ ದೇವರು ನಿನ್ನನ್ನು ನಿಲ್ಲಿಸಿದ್ದಾನೆ. ದೇವರೇ ನಿನ್ನನ್ನು ನಿರ್ದೋಷಿ ಅಂತ ಹೇಳಿದ ಮೇಲೆ, ದೇವರೇ ನಿನ್ನನ್ನು ನೀತಿವಂತನೆಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇನ್ಯಾರ ಮಾತು ನಾನು ಕೇಳಬೇಕು? ಐ ಡೋಂಟ್ ಕೇರ್. ಹಲ್ಲೆಲೂಯಾ. ಸೈತಾನ್ ಹೇಳೋದು ನಾನು ಡೋಂಟ್ ಕೇರ್, ನನ್ನ ಬುದ್ಧಿ ಹೇಳೋದು ನನಗೆ ಡೋಂಟ್ ಕೇರ್, ನನ್ನ ಹೆಂಡತಿ ನನ್ನ ಬಗ್ಗೆ ಏನು ಹೇಳ್ತಾರೆ ನನಗೆ ಐ ಡೋಂಟ್ ಕೇರ್, ನನ್ನ ಮಕ್ಕಳು ನನ್ನ ಬಗ್ಗೆ ಏನು ಹೇಳ್ತಾರೆ ಐ ಡೋಂಟ್ ಕೇರ್, ಊರ್ನವರೆಲ್ಲ ನನ್ನ ಬಗ್ಗೆ ಏನು ಹೇಳ್ತಾರೆ ಐ ಡೋಂಟ್ ಕೇರ್. ನನ್ನ ಯೇಸು ನನಗೆ ಹೇಳಿದಾನೆ ಹಾಸಿಗೆ ಹೊತ್ಕೊಂಡು ನಡೆ, ನನ್ನನ್ನು ವಾಸಿ ಮಾಡೋದನ್ನು ಹೇಳಿದಾನೆ ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ನಡೆ. ಹಲ್ಲೆಲೂಯಾ. ನೀನು ಜನರನ್ನು ನೋಡ್ತಾ ಇದ್ದಾರೆ, ನಿನ್ನನ್ನು ನೋಡ್ತಾ ಇದ್ದಾರೆ, ಎಂದಿಗೂ ನೀನು ತಲೆ ಎತ್ತಿ ನಡೆಯಕ್ಕಾಗಲ್ಲ. ಅದಕ್ಕಾಗಿ ಇವತ್ತು ದೇವರು ನಿನ್ನನ್ನ ಪರಿಶುದ್ಧನಾಗಿಯೂ ದೋಷ ಇಲ್ಲದವನಾಗಿ ನಿನ್ನನ್ನ ದೇವರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ನಿನ್ನನ್ನೇ ನೀನು ಹೇಗೆ ನೋಡ್ಕೊಳ್ಬೇಕು? ಇವಾಗ ನಾನು ಪಾಪಿ ದೇವ, ನಾನು ಧೂಳು ದೇವ, ನಾನು ಕಸ ದೇವ, ನಾನು ಕಡ್ಡಿ ದೇವ, ದೇವರೇ ನಾನು ಇನ್ನೂ ಸರಿಯಿಲ್ಲ ದೇವ ಎಂಬುದಾಗಿ ನೀನು ಅಂದ್ಕೊಳ್ತಾ ಇದ್ರೆ ದೇವರು ಹೇಳ್ತಾನೆ ಆ ಪ್ರಾರ್ಥನೆಗಳೆಲ್ಲ ರಿಜೆಕ್ಟ್ ಆಗ್ತಾನೆ ಇರ್ತದೆ. ಹಲ್ಲೆಲೂಯಾ. ದೇವರು ಹೇಳ್ತಾನೆ ಇಲ್ಲ ಮಗನೇ, ಇಲ್ಲ ಮಗಳೇ, ನನ್ನ ರಕ್ತದಿಂದ ನೀನು ಶುದ್ಧನಾಗಿದ್ದೀಯಾ, ನೀನು ಪ್ರತಿಷ್ಠಿತನಾಗಿದ್ದೀಯಾ, ನೀನು ಕನ್ನಿಕೆ ಅಂತಿದೆಯಾ, ಮಹಿಮೆ ನಿನ್ನ ಮೇಲೆ ಇದೆ, ನಿನ್ನ ಮಹಿಮೆ ನಿನ್ನನ್ನು ಬಿಟ್ಟು ಹೋಗಲಿಲ್ಲ, ನಿನ್ನಲ್ಲಿ ನನ್ನ ನಿತ್ಯ ಜೀವ ಇಟ್ಟಿದ್ದೇನೆ, ನಾನು ಮತ್ತು ನನ್ನ ತಂದೆಯು ಪವಿತ್ರಾತ್ಮರು ಮೂವರು ನಿನ್ನಲ್ಲಿ ವಾಸವಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ನಿನ್ನನ್ನು ವಾಸವಾಗಿರುವ ಕರ್ತನು ನಿನ್ನನ್ನು ರೂಪಾಂತರ ಪಡೆದು ನಿನ್ನ ಸ್ವಾಭಾವಿಕವಾದದನ್ನ ರೂಪಾಂತರವನ್ನ ಪಡಿಸುತ್ತಿದ್ದಾನೆ. ನಿನ್ನ ಒಳಗಿನ ಮನುಷ್ಯನು ಇವತ್ತು ಯಾರ ರೀತಿಯಲ್ಲಿ ಇದ್ದಾನೆಂದ್ರೆ ಯೇಸುವಿನ ಸಾರೂಪ್ಯಕ್ಕೆ ನೀವು ಬಂದಿದ್ದೀರಿ. ಆತನು ಪರಿಶುದ್ಧನಾಗಿರೋ ಪ್ರಕಾರವಾಗಿ ನೀವು ಪರಿಶುದ್ಧರಾಗಿದ್ದೀರಿ. ಆತನು ದೋಷ ಇಲ್ಲದವನವರ ಪ್ರಕಾರವಾಗಿ ನೀವು ದೋಷ ಇಲ್ಲದವರಾಗಿದ್ದೀರಿ. ಆತನು ಮಹಿಮೆಯನ್ನು ಹೊಂದಿದ ಪ್ರಕಾರವಾಗಿ ನೀನು ಮತ್ತು ನಾನು ಮಹಿಮೆಯನ್ನು ಹೊಂದಿದ್ದೇವೆ. ಆತನ ಬಲವು ಪರಾಕ್ರಮ ಉಳ್ಳವನಾಗಿರೋ ಪ್ರಕಾರವಾಗಿ ನಾನು ಪರಿಶುದ್ಧದಲ್ಲಿ ಬಲವು ಪರಾಕ್ರಮವನ್ನ ಹೊಂದಿದವನಾಗಿದ್ದೇನೆ. ಅದಕ್ಕೆ ದೇವರಿಗೆ ಈ ಬೆಳಗಿನ ವೇಳೆಯಲ್ಲಿ ಸ್ತೋತ್ರ ಮಾಡೋಣ. ದೇವರೇ, ನನ್ನನ್ನು ಪರಿಶುದ್ಧನು ದೋಷ ಇಲ್ಲದವನಾಗಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಯಾಕೆ ನಾನು ಪರಿಶುದ್ಧನು ದೋಷ ಇಲ್ಲದವನಾಗಿದೆ ಅಂದರೆ ನನ್ನ ಯೇಸು ಪರಿಶುದ್ಧನು ದೋಷ ಇಲ್ಲದವನಾಗಿದ್ದೇನೆ. ಆತನು ನನ್ನಲ್ಲಿ ವಾಸವಾಗಿರುವುದರಿಂದ ತಂದೆಯಾದ ದೇವರು ಹೇಳ್ತಾನೆ, ಇಗೋ ನನ್ನ ಪ್ರಿಯ ಕುಮಾರನು, ಇಗೋ ನನ್ನ ಪ್ರಿಯ ಕುಮಾರತಿ, ಇವಳನ್ನು ನಾನು ಮೆಚ್ಚಿದ್ದೇನೆ, ನಿನ್ನನ್ನು ನಾನು ಮೆಚ್ಚಿದ್ದೇನೆ. ದೇವರು ನಿನ್ನನ್ನು ಮೆಚ್ಚಿದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಮೆಚ್ಚಿದ್ದಾನೆ. ದೇವರಿಗೆ ನೀನು ಪ್ರಿಯನಾಗಿದ್ದೀಯ. ದೇವರಿಗೆ ನೀನು ಆತನಿಗೆ ಪರಿಶುದ್ಧನಾಗಿ ದೇವರು ನಿನ್ನನ್ನು ಕಾಣುವಂತನಾಗಿದ್ದಾನೆ. ಈ ಬೆಳಗಿನ ವೇಳೆಯಲ್ಲಿ ಎರಡು ಕೈಗಳನ್ನು ಮೇಲೆ ಕೆತ್ತಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್, ವಿ ವರ್ಷಿಪ್ ಯು ಲಾರ್ಡ್, ವಿ ಪ್ರೈಸ್ ಯು ಜೀಸಸ್, ವಿ ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ರೀಬಾ ಕಬಾ. ದೇವರ ವಾಕ್ಯ ಹೇಳ್ತದೆ, ನೀವು ಪರಿಶುದ್ಧರು ದೋಷ ಇಲ್ಲದವರು, ನಾವು ಪರಿಶುದ್ಧರು ದೋಷ ಇಲ್ಲದವರು ಆಗಿರುವುದಕ್ಕಾಗಿ